ಕ್ರಿಸ್ತನಲ್ಲಿ ಇರ್ತಕ್ಕಂತಹ ನನ್ನ ಎಲ್ಲ ಪ್ರೀತಿಯ ದೇವಜನರಿಗೆ ಯೇಸು ಕ್ರಿಸ್ತನ ನಾಮದಲ್ಲಿ ಶುಭ ವಂದನೆಗಳು. ಪ್ರೀತಿಯುಳ್ಳ ಸಹೋದರ ಮತ್ತು ಸಹೋದರಿಯರೇ, ಪ್ರಸ್ತುತ ದಿನಗಳಲ್ಲಿ ಮನುಷ್ಯರು ಈ ಲೋಕದೊಳಗೆ ಸಂತೋಷವನ್ನು ಹುಡುಕುವಂಥವರಾಗಿದ್ದಾರೆ. ತಾವು ಮಾಡುವಂತಹ ಉದ್ಯೋಗದಲ್ಲಿ, ತಮಗಿರುವಂತಹ ಹಣ, ಆಸ್ತಿ, ಐಶ್ವರ್ಯದಲ್ಲಿ, ತಮಗಿರುವಂತಹ ಸಂಬಂಧಗಳಲ್ಲಿ, ತಮಗಿರುವಂತಹ ಆರೋಗ್ಯಗಳಲ್ಲಿ, ಇನ್ನಿತರ ಕ್ಷೇತ್ರಗಳಲ್ಲಿ ಮನುಷ್ಯನು ಸದಾ ಸಂತೋಷವನ್ನು ಹುಡುಕುತ್ತಾ ಇದ್ದಾನೆ. ಮನುಷ್ಯನ ಬದುಕಿನಲ್ಲಿ ಎಲ್ಲ ಇದ್ದರೂ, ಪರಿಸ್ಥಿತಿಗಳು ಸುಖಕರವಾಗಿ ಕಂಡರೂ ಮನಸ್ಸಿನಲ್ಲಿ ನೆಮ್ಮದಿಯಾಗಲಿ ಸಂತೋಷವಾಗಲಿ ಇಲ್ಲದೇ ಇರುವಂಥದ್ದನ್ನು ಪ್ರಸ್ತುತ ದಿನಗಳಲ್ಲಿ ಹೆಚ್ಚಾಗಿ ನಾವು ಕಾಣುತ್ತಾ ಇದ್ದೇವೆ. ಸತ್ಯವೇದ ನಮಗೆ ಹೇಳುವಂಥದ್ದೇನೆಂದರೆ, ನಿಜವಾದ ಸಂತೋಷ ಲೋಕದೊಳಗಿನ ಪರಿಸ್ಥಿತಿಗಳಲ್ಲಿ ಇಲ್ಲ. ದೇವರೊಂದಿಗೆ ಇರುವಂತಹ ಒಂದು ದೈವಿಕತೆಯ ಸಂಬಂಧದಲ್ಲಿ ಸಂತೋಷ ಅವಲಂಬಿತವಾಗಿದೆ ಎಂಬುದನ್ನು ಸಾರಿ ಹೇಳುವಂಥದ್ದಾಗಿದೆ. ಕೀರ್ತನೆಗಳ ಪುಸ್ತಕ 37ನೇ ಅಧ್ಯಾಯ 4ನೇ ವಚನ ಹೇಳುತ್ತದೆ, ಯೆಹೋವನಲ್ಲಿ ಸಂತೋಷಿಸು, ಆತನು ನಿನ್ನ ಇಷ್ಟಾರ್ಥಗಳನ್ನು ನೆರವೇರಿಸುವನು ಎಂಬುದಾಗಿ. ಪ್ರೀತಿಯ ದೇವರ ಮಕ್ಕಳೇ, ನಾನು ನೀನು ಲೋಕದೊಳಗೆ ಸಂತೋಷ ಪಡುವಂಥದ್ದು ದೇವರ ಚಿತ್ತವಲ್ಲ. ನಮ್ಮ ಸಂತೋಷ ಕ್ರಿಸ್ತನಲ್ಲಿ, ನಮ್ಮ ಸಂತೋಷ ಕ್ರಿಸ್ತ ಯೇಸುವಿನಲ್ಲಿ ಮಾತ್ರ ಇರಬೇಕು. ಸತ್ಯವೇದಕ್ಕನುಸಾರವಾಗಿ ನಮ್ಮ ಜೀವಿತದಲ್ಲಿ ಯಾವ ರೀತಿ ಅಥವಾ ಹೇಗೆ ಸಂತೋಷವನ್ನು ಹೊಂದಿಕೊಳ್ಳಬಹುದು ಎಂಬುದರ ಕುರಿತು ಒಂದು 5 ಅಂಶಗಳನ್ನು ನಾವು ಗಮನಿಸೋಣ. ಮೊದಲನೇದಾಗಿ, ದೇವರೊಂದಿಗೆ ಸರಿಯಾದ ಸಂಬಂಧವನ್ನು ಹೊಂದಿದಾಗ ಸಂತೋಷ ಉಂಟಾಗುತ್ತದೆ. ದೇವರೊಂದಿಗೆ ಸರಿಯಾದಂತಹ ಸಂಬಂಧ ಇಟ್ಟುಕೊಳ್ಳದ ಯಾವ ಮನುಷ್ಯನಿಗೂ ಜೀವಿತದಲ್ಲಿ ನಿಜವಾದ ಸಂತೋಷವನ್ನು ಕಾಣಲಿಕ್ಕೆ, ಅನುಭವಿಸಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಧರ್ಮೋಪದೇಶ ಕಾಂಡ ಪುಸ್ತಕ 6ನೇ ಅಧ್ಯಾಯ 5ನೇ ವಚನ ಹೇಳ್ತದೆ, ನೀವು ನಿಮ್ಮ ದೇವರಾದ ಯೆಹೋವನನ್ನು ಪೂರ್ಣ ಹೃದಯದಿಂದಲೂ, ಪೂರ್ಣ ಪ್ರಾಣದಿಂದಲೂ, ಪೂರ್ಣ ಶಕ್ತಿಯಿಂದಲೂ ಪ್ರೀತಿಸಬೇಕು ಎಂಬುದಾಗಿ. ದೇವರನ್ನು ಪೂರ್ಣ ಹೃದಯದಿಂದ, ಪೂರ್ಣ ಪ್ರಾಣದಿಂದ, ಪೂರ್ಣ ಶಕ್ತಿಯಿಂದ ಪ್ರೀತಿಸುವಾಗ ದೇವರೊಂದಿಗಿನ ನಮ್ಮ ಸಂಬಂಧ ಬಲಿಷ್ಠವಾಗಿರುತ್ತದೆ. ದೇವರ ಕೂಡ ನಮ್ಮ ಸಂಬಂಧ ಯೋಗ್ಯವಾಗಿದ್ದರೆ ಜೀವಿತದಲ್ಲಿ ನಾವು ಸಂತೋಷವನ್ನು ಕಾಣಬಹುದು. ಮನುಷ್ಯರನ್ನು ಸೃಷ್ಟಿಸಿದವನು ದೇವರು. ಆದ ಕಾರಣ ಆತನೊಟ್ಟಿಗೆ ಸರಿಯಾದಂತಹ ಸಂಬಂಧವನ್ನು ಇಟ್ಟುಕೊಳ್ಳದ ಯಾವ ಮನುಷ್ಯನು ಸಂತೋಷವನ್ನು ಹೊಂದಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ಫಾರ್ ಎಕ್ಸಾಂಪಲ್, ಸ್ಮಾರ್ಟ್ಫೋನ್ ಎಷ್ಟೇ ದುಬಾರಿ ಬೆಲೆಯುಳ್ಳದ್ದಾಗಿದ್ದರೂ ಸರಿಯಾದಂತಹ ಚಾರ್ಜ್ ಇಲ್ಲದೇ ಇದ್ದರೆ ಅದು ಕಾರ್ಯನಿರ್ವಹಿಸಲಾರದು. ಅದೇ ರೀತಿ ಮಾನವನ ಜೀವನದಲ್ಲಿ ಏನೇ ಇದ್ದರೂ ದೇವರೊಂದಿಗಿನ ಸರಿಯಾದ
ಸಂಬಂಧವಿಲ್ಲದೆ ಹೋದರೆ ಅವನು ಸಂತೋಷದಿಂದಿರುವುದಕ್ಕೆ ಸಾಧ್ಯವೇ ಇಲ್ಲ. ಪ್ರೀತಿಯ ದೇವರ ಮಕ್ಕಳೇ, ಯೋಹಾನು ಬರೆದ ಸುವಾರ್ತೆ 15ನೇ ಅಧ್ಯಾಯ 5ನೇ ವಚನದಲ್ಲಿ ಯೇಸು ಕ್ರಿಸ್ತನು ಒಂದು ಮಾತು ಹೇಳಿದ್ದಾನೆ. ನೀವು ನನ್ನನ್ನು ಬಿಟ್ಟು ಏನು ಮಾಡಲಾರಿರಿ ಎಂಬುದಾಗಿ. ದೇವರನ್ನ ಬಿಟ್ಟು ಯಾವ ಮನುಷ್ಯನು ಸಂತೋಷವನ್ನು ಕಾಣುವುದಕ್ಕೆ ಸಾಧ್ಯವೇ ಇಲ್ಲ. ಯಾವ ಮನುಷ್ಯ ದೇವರೊಟ್ಟಿಗೆ ಸರಿಯಾದಂತಹ ದೈವಿಕತೆಯಿಂದ ಕೂಡಿರುವ ಸಂಬಂಧವನ್ನು ಇಟ್ಕೊಳ್ತಾನೋ ಅಂತಹ ಮನುಷ್ಯನ ಬದುಕಿನಲ್ಲಿ ಸಂತೋಷದ ನದಿ ಹರಿಯುವಂಥದ್ದಾಗಿದೆ. ದೇವರಿಗೆ ಸ್ತೋತ್ರ. ನಿತ್ಯವೂ ದೇವರ ಸಮ್ಮುಖದಲ್ಲಿ ಪ್ರಾರ್ಥನೆ, ವಿಜ್ಞಾಪನೆ, ದೇವರ ವಚನದ ಪಾರಾಯಣ, ಆತನ ವಾಕ್ಯಗಳನ್ನು ಅನುಸರಿಸಿ ಬದುಕುವಾಗ ಆತನು ನಿಜಕ್ಕೂ ತನ್ನ ಬದುಕಿನಲ್ಲಿ ಸಂತೋಷವನ್ನು ಕಾಣ್ತಾನೆ. ಪ್ರಾರ್ಥನೆ, ಆರಾಧನೆ, ಸ್ತುತಿ, ಸ್ತೋತ್ರ, ವಚನ ಧ್ಯಾನ, ಆತನ ಆಜ್ಞೆಗಳ ಪಾಲನೆ ಸಂತೋಷದ ಮೂಲವಾಗಿದೆ. ದೇವರಿಗೆ ಸ್ತೋತ್ರ. ಎರಡನೆಯದಾಗಿ, ದೇವರ ಮೇಲಣ ನಂಬಿಕೆಯ ಮೂಲಕ ಸಂತೋಷವನ್ನು ನಾವು ಹೊಂದಿಕೊಳ್ಳಬಹುದು. ದೇವರ ಮೇಲೆ ಯಥಾರ್ಥವಾದಂತಹ ನಂಬಿಕೆಯನ್ನು ಇಡದ ಮನುಷ್ಯ ಸಂತೋಷವನ್ನು ಕಾಣಲಾರ. ಯಾಕೆಂದರೆ ಭಾಳಷ್ಟು ಜನರು ಹೇಳ್ತಾರೆ, ಸಮಸ್ಯೆ ಇಲ್ಲದಿದ್ದರೆ ಸಂತೋಷವಾಗಿ ಇರಬಹುದು ಅಂತ. ಆದರೆ ಸತ್ಯವೇದ ಹೇಳ್ತದೆ, ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ, ಸಂತೋಷ ಪಡಿರಿ ಎಂದು ಪೌಲನು ಹೇಳ್ತಾನೆ. ಪ್ರೀತಿಯ ದೇವರ ಮಕ್ಕಳೇ, ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 4ನೇ ವಚನದಲ್ಲಿ ಈ ಮಾತನ್ನು ನಾವು ನೋಡ್ತೇವೆ. ಅಷ್ಟು ಮಾತ್ರವಲ್ಲ, ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 11ನೇ ವಚನದಲ್ಲಿ ನಾವು ನೋಡ್ತೇವೆ, ನಾನಂತೂ ಇದ್ದ ಸ್ಥಿತಿಯಲ್ಲಿಯೇ ಸಂತುಷ್ಟನಾಗಿರುವುದನ್ನು ಕಲಿತುಕೊಂಡಿದ್ದೇನೆ ಎಂಬುದಾಗಿ. ಪರಿಸ್ಥಿತಿ ಹೇಗೆ ಇದ್ದರೂ ದೇವರೊಂದಿಗಿನ ಸಂಬಂಧ, ದೇವರ ಮೇಲಣ ನಂಬಿಕೆ ನಮ್ಮನ್ನು ಸಂತೋಷವಾಗಿರಿಸುತ್ತದೆ. ಪ್ರೀತಿಯ ದೇವರ ಮಕ್ಕಳೇ, ಪೌಲನು ಸೆರೆಮನೆಯಲ್ಲಿದ್ದಾಗಲೂ ಆತನು ಸಂತೋಷವುಳ್ಳವನಾಗಿ ದೇವರನ್ನು ಸ್ತುತಿಸಿ ದೇವರನ್ನ ಆರಾಧಿಸಿದನು. ಸಂತೋಷವು ಅಂದರೆ ಸಮಸ್ಯೆಗಳಿಲ್ಲದ ಜೀವನ ಎಂದರ್ಥ ಅಲ್ಲ. ಸಮಸ್ಯೆಗಳ ನಡುವೆ ದೇವರ ಮೇಲೆ ಇಡುವಂತಹ ನಂಬಿಕೆಯೇ ಸಂತೋಷದ ಜೀವನವಾಗಿದೆ. ಆದ ಕಾರಣ ಪ್ರೀತಿಯ ದೇವರ ಮಕ್ಕಳ, ದೇವರ ಮೇಲಿನ ನಂಬಿಕೆ ನಿನ್ನ ಬದುಕಿನಲ್ಲಿ ಸಂತೋಷವನ್ನು ಉಂಟು ಮಾಡುತ್ತದೆ. ಮೂರನೇದಾಗಿ, ಕೃತಜ್ಞತೆಯ ಮನಸ್ಸು ನಮ್ಮ ಹೃದಯವನ್ನು ಸಂತೋಷದಿಂದ ತುಂಬಿಸುವಂಥದ್ದಾಗಿದೆ. ಎಷ್ಟೋ ಸಾರಿ ಕೃತಜ್ಞತೆ ಸಲ್ಲಿಸುವಂತಹ ಮನಸ್ಥಿತಿ ಮನುಷ್ಯರಿಗಿಲ್ಲ. ಆದರೆ ಥೆಸಲೋನಿಕದವರಿಗೆ ಬರೆದ ಮೊದಲನೇ ಪತ್ರಿಕೆ 5ನೇ ಅಧ್ಯಾಯ 18ನೇ ವಚನ ಹೇಳ್ತದೆ, ಎಲ್ಲದರಲ್ಲಿಯೂ ಕೃತಜ್ಞತಾಸ್ತುತಿ ಮಾಡಿರಿ ಎಂಬುದಾಗಿ. ನಮಗೆ ಇಲ್ಲದೆ ಇದ್ದುದನ್ನು ನೋಡಿ ದುಃಖಿಸುವಂತಹ ಬದಲು ನಮಗಿರುವಂತಹ ಆಶೀರ್ವಾದವನ್ನು ನೆನೆಸಿಕೊಂಡು ನಾವು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸಬೇಕು. ಒಬ್ಬ ಮನುಷ್ಯ ಒಂದು ಕಾಲು ಇಲ್ಲ, ಒಂದು ಕಾಲು ಮಾತ್ರವೇ ನನಗಿದೆ ಎಂಬುದಾಗಿ ದುಃಖ ಪಡುತ್ತಾ ಇದ್ದ. 2 ಕಾಲು ಇಲ್ಲದೆ ಇರತಕ್ಕಂತಹ ಮನುಷ್ಯನನ್ನು ನೋಡಿ ಅವನು ದೇವರಿಗೆ ಸ್ತೋತ್ರ ಸಲ್ಲಿಸ್ದ. ಅವನ ದುಃಖ ಸಂತೋಷವಾಗೇನಾಯಿತು, ಬದಲಾಯಿತು. ಕೃತಜ್ಞತೆ ಸಲ್ಲಿಸುವಂತಹ ಮನಸ್ಸು ನಮಗಿದ್ರೆ ನಮ್ಮ ದುಃಖವನ್ನು ಹೋಗಲಾಡಿಸಿ ನಮಗೆ ಸಂತೋಷವನ್ನು ಉಂಟು ಮಾಡ್ತದೆ. ಆದ ಕಾರಣ
ಪ್ರೀತಿಯ ದೇವರ ಮಕ್ಕಳೇ, ನಮ್ಮ ಬದುಕಿನಲ್ಲಿ ದೇವರು ಮಾಡಿದಂತಹ ಉಪಕಾರಗಳನ್ನು ನೆನೆಸಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕು. ಯಾಕೆಂದರೆ 103ನೇ ಸಂಕೀರ್ತನೆ 2ನೇ ವಚನ ಹೇಳ್ತದೆ, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ ಎಂಬುದಾಗಿ. ಸೊ ದೇವರು ಮಾಡಿದಂತಹ ಉಪಕಾರಗಳನ್ನು ಮರೆಯದೆ ಅದನ್ನು ನೆನೆಸಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವಾಗ ಒಂದು ದೊಡ್ಡ ಸಂತೋಷ ನಮಗುಂಟಾಗ್ತದೆ. ದೇವರಿಗೆ ಸ್ತೋತ್ರವಾಗಲಿ. ಅಷ್ಟು ಮಾತ್ರವಲ್ಲ, 4ನೇದಾಗಿ ಪಾಪಕ್ಕೆ ದೂರವಾಗಿದ್ದು ಪರಿಶುದ್ಧವಾದ ಜೀವನವನ್ನು ನಡೆಸುವಾಗ ಸಂತೋಷ ದೊರಕುತ್ತದೆ. ಪ್ರೀತಿಯ ದೇವರ ಮಕ್ಕಳೇ, ಪಾಪ ಒಂದು ವೇಳೆ ತಾತ್ಕಾಲಿಕವಾದ ಸಂತೋಷ ಕೊಡಬಹುದು, ಆದರೆ ಅದರ ಅಂತ್ಯ ದುಃಖದಿಂದ ಏನಾಗಿರುತ್ತೆ, ಕೂಡಿರುತ್ತೆ. ಆದುದರಿಂದ ಪಾಪದ ಮೂಲಕ ಅಥವಾ ಪಾಪದ ಕೃತ್ಯಗಳನ್ನು ಎಸಗುವುದರ ಮೂಲಕ ಒಬ್ಬ ಮನುಷ್ಯ ಸಂತೋಷವಾಗಿರಲಿಕ್ಕೆ ಸಾಧ್ಯನೇ ಇಲ್ಲ. ರೋಮಾಪುರದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 23ನೇ ವಚನ ಹೇಳ್ತದೆ, ಪಾಪವು ಕೊಡುವ ಸಂಬಳ ಮರಣ ಎಂಬುದಾಗಿ. ಪಾಪವು ಕೊಡುವಂತಹ ಸಂಬಳ ಮರಣ ಎಂಬುದಾಗಿ ಹೇಳ್ತದೆ. ಪಾಪಕರವಾದಂಥ ಜೀವಿತ ಎಂದಿಗೂ ಎಷ್ಟು ಮಾತ್ರಕ್ಕೂ ಒಬ್ಬ ಮನುಷ್ಯನಿಗೆ ಸಂತೋಷ ಕೊಡಲಿಕ್ಕೆ ಸಾಧ್ಯ ಇಲ್ಲ. ದಾವೀದನು ಪಾಪ ಮಾಡಿದಾಗ ಆತನು ಹೀಗೆ ಹೇಳ್ತಾನೆ, 51ನೇ ಕೀರ್ತನೆ 12ನೇ ವಚನದಲ್ಲಿ, ನಿನ್ನ ರಕ್ಷಣಾ ಆನಂದವನ್ನು ನಾನು ತಿರುಗಿ ಅನುಭವಿಸುವಂತೆ ಮಾಡು ಎಂಬುದಾಗಿ. ಪಾಪ ಮಾಡಿದಾಗ ದಾವೀದನ ಹೃದಯದಲ್ಲಿ ಸಂತೋಷ ಇರಲಿಲ್ಲ. ಸಂತೋಷ ಅವನನ್ನು ಬಿಟ್ಟು ಹೋಗಿತ್ತು. ಅದರಿಂದ ಆತನ ಪಶ್ಚಾತ್ತಾಪಪಟ್ಟು ದೇವರ ಕಡೆಗೆ ತಿರುಗಿಕೊಂಡು ದೇವರ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ಯೆಹೋವನೇ ನನ್ನ ದೇವರೇ, ನೀನು ಕೊಡುವಂತಹ ರಕ್ಷಣಾ ಆನಂದವನ್ನು ತಿರುಗಿ ಅನುಭವಿಸುವಂತೆ ನನಗೆ ಸಹಾಯ ಮಾಡು ಎಂಬುದಾಗಿ. ಪ್ರೀತಿಯ ದೇವರ ಮಕ್ಕಳೇ, ನಿಜವಾಗಿಯೂ ಪಾಪ ನಮಗೆ ಸಂತೋಷವನ್ನು ಕೊಡಲಾರದು. ಪರಿಶುದ್ಧವಾದಂತಹ ಜೀವಿತ ನಮ್ಮೊಳಗೆ ಸಂತೋಷದ ಪ್ರಭಾವವನ್ನೇ ಉಂಟು ಮಾಡ್ತದೆ. ಆದ ಕಾರಣ ಮತ್ತಾಯನ ಸುವಾರ್ತೆ 5ನೇ ಅಧ್ಯಾಯ 8ನೇ ವಚನದಲ್ಲಿ ನಾವು ನೋಡ್ತೇವೆ, ನಿರ್ಮಲ ಚಿತ್ತರು ಧನ್ಯರು, ಅವರು ದೇವರನ್ನ ನೋಡುವರು ಎಂಬುದಾಗಿ. ಪ್ರೀತಿಯ ದೇವರ ಮಕ್ಕಳೇ, ಅದರಿಂದ ಸಮಾಧಾನದ ಮನಸ್ಸು, ಪರಿಶುದ್ಧವಾದಂಥ ಹೃದಯ ನಮಗೆ ಸಂತೋಷ ಕೊಡ್ತದೆ. ಎಲ್ಲರೂ ದೇವರನ್ನ ನೋಡಲಿಕ್ಕಾಗಲ್ಲ ರೀ. ಯೇಸು ಕ್ರಿಸ್ತನು ಹೇಳಿದ ಹಾಗೆ ಪರಿಶುದ್ಧತೆ ಉಳ್ಳ ಜನರು ಮಾತ್ರವೇ ದೇವರನ್ನು ನೋಡಲಿಕ್ಕೆ ಸಾಧ್ಯ. ಅದರಿಂದ ಆತನು ಹೇಳ್ತಾನೆ, ನಿರ್ಮಲ ಚಿತ್ತರು ಧನ್ಯರು, ಅವರು ದೇವರನ್ನು ನೋಡುವರು. ಆಮೇನ್. ದೇವರಿಗೆ ಸ್ತೋತ್ರ. ಕಡೆದಾಗ 5ನೇದಾಗಿ ಸತ್ಕಾರ್ಯ ಮಾಡಿದಾಗ ಸಂತೋಷ ಉಂಟಾಗ್ತದೆ. ಈ ಲೋಕ ಹೇಳುವಂತಹ ತತ್ವ ಅಥವಾ ಸಿದ್ಧಾಂತ ಏನಂದರೆ, ಪಡೆಯುವುದರಲ್ಲಿ ಸಂತೋಷ ದೊರಕುತ್ತದೆ ಎಂಬುದಾಗಿ. ಆದರೆ ಸತ್ಯವೇದ ಏನು ಹೇಳುತ್ತೆ ಅಂದರೆ, ತೆಗೆದುಕೊಳ್ಳುವುದಕ್ಕಿಂತ ಕೊಡುವುದರಲ್ಲೇ ಹೆಚ್ಚಿನ ಸಂತೋಷ ಎಂಬುದಾಗಿ. ಅಪೊಸ್ತಲರ ಪುಸ್ತಕ 20ನೇ ಅಧ್ಯಾಯ 35ನೇ ವಚನ ಹೀಗೆ ಹೇಳ್ತದೆ, ತೆಗೆದುಕೊಳ್ಳುವುದಕ್ಕಿಂತ ಕೊಡುವುದೇ ಹೆಚ್ಚಿನ ಭಾಗ್ಯವೆಂಬುದಾಗಿ ಕರ್ತನಾದ ಯೇಸು ತಾನು ಹೇಳಿದ ಮಾತುಗಳನ್ನು ನೆನಪಿನಲ್ಲಿ ಇಟ್ಟುಕೊಂಡಿರಬೇಕು. ನೋಡಿ, ಯೇಸು ಸ್ವಾಮಿ ಹೇಳಿದ್ದಾರೆ, ತೆಗೆದುಕೊಳ್ಳುವುದಕ್ಕಿಂತ ಕೊಡುವುದೇ ಹೆಚ್ಚಿನ ಭಾಗ್ಯ. ನಿಜವಾಗಿ ತೆಗೆದುಕೊಂಡಾಗ ಮನುಷ್ಯನಿಗೆ ಆಗುವ ಸಂತೋಷಕ್ಕಿಂತ ಮತ್ತೊಬ್ಬರಿಗೆ ಸಹಾಯ ಮಾಡಿದಾಗ, ಮತ್ತೊಬ್ಬರಿಗೆ ಕೊಟ್ಟಾಗ ಅವನಿಗೆ ಹೆಚ್ಚಿನ ಸಂತೋಷವಾಗ್ತದೆ. ಪ್ರೀತಿಯ ದೇವರ ಮಕ್ಕಳೇ, ಯೇಸು ಕ್ರಿಸ್ತನು ತನ್ನ ಸ್ವಾರ್ಥಕ್ಕಾಗಿ ಆತನು ಬದುಕಲಿಲ್ಲ, ಇತರರಿಗೋಸ್ಕರ ತನ್ನ ಜೀವನವನ್ನೇ ಕೊಟ್ಟನು. ಪ್ರೀತಿಯಿಂದ ಸೇವೆ ಮಾಡುವವನು ದೇವರು ಕೊಡುವಂತಹ
ಸಂತೋಷವನ್ನು ಖಂಡಿತವಾಗಿ ಅನುಭವಿಸುತ್ತಾನೆ. ಆದ ಕಾರಣ ಪ್ರಿಯರಾದ ದೇವರ ಮಕ್ಕಳೇ, ಸತ್ಯವೇದಕ್ಕೆ ಅನುಸಾರವಾದಂತಹ ಪ್ರೀತಿ ಹಣ, ಆಸ್ತಿ, ಐಶ್ವರ್ಯದಲ್ಲಿಲ್ಲ. ಉನ್ನತವಾದಂತಹ ಹುದ್ದೆ, ಅಧಿಕಾರದಲ್ಲಿಲ್ಲ. ಈ ಲೋಕದೊಳಗಿನ ಸಂಭ್ರಮ ಕಾರ್ಯಗಳಲ್ಲಿ ಇಲ್ಲವೇ ಇಲ್ಲ. ನಿಜವಾದಂತಹ ಸಂತೋಷ ದೇವರೊಂದಿಗಿನ ಸಂಬಂಧದಲ್ಲಿ ಇದೆ. ನಿಜವಾದ ಸಂತೋಷ ದೇವರ ಮೇಲಣ ನಂಬಿಕೆಯಲ್ಲಿದೆ. ನಿಜವಾದ ಸಂತೋಷ ದೇವರು ಮಾಡಿದ ಪ್ರತಿಯೊಂದು ಮೇಲನ್ನು ನೆನೆಸಿ ದೇವರಿಗೆ ಸಲ್ಲಿಸುವ ಕೃತಜ್ಞತೆಯಲ್ಲಿದೆ. ನಿಜವಾದ ಸಂತೋಷ ನಾವು ನಡೆಸುವಂತಹ ಪರಿಶುದ್ಧವಾದ ಜೀವನದಲ್ಲಿ ಅಡಗಿದೆ. ನಿಜವಾದಂತಹ ಸಂತೋಷ ನಾವು ಮಾಡುವಂತಹ ಸತ್ಕಾರ್ಯದಲ್ಲಿ ಇದೆ. ಆದ ಕಾರಣ ದೇವರು ಮೆಚ್ಚುವ ಹಾಗೆ ನಾವು ಬದುಕುತ್ತಾ ದೇವರು ಕೊಡುವಂತಹ ಸಂತೋಷವನ್ನು ನಾವು ಅನುಭವಿಸಬೇಕು. ನೇಮಿನ ಪುಸ್ತಕ 8ನೇ ಅಧ್ಯಾಯ 10ನೇ ವಚನ ಹೇಳ್ತದೆ, ಯೆಹೋವನ ಆನಂದವೇ ನಿಮ್ಮ ಆಶ್ರಯವಾಗಿದೆ ಎಂಬುದಾಗಿ. ಪ್ರೀತಿಯ ದೇವರ ಮಕ್ಕಳೇ, ದೇವರ ಆನಂದ ನಮಗೆ ಆಶ್ರಯ. ದೇವರ ಸಂತೋಷ ನಮಗೆ ಒಂದು ದೊಡ್ಡ ಶಕ್ತಿ. ಅದರಿಂದ ಕ್ರಿಸ್ತನಲ್ಲಿ ನಾವು ಸಂತೋಷ ಪಡಬೇಕು. ಕ್ರಿಸ್ತನ ಸಾನ್ನಿಧ್ಯದಲ್ಲಿ ನಾವು ಸಂತೋಷ ಪಡಬೇಕು. ಕೀರ್ತನೆಗಾರನು ಹೇಳ್ತಾನೆ, ಯೆಹೋವನ ಸನ್ನಿಧಿಯಲ್ಲಿ ಪರಿಪೂರ್ಣ ಸಂತೋಷವಿದೆ ಎಂಬುದಾಗಿ. ಆ ಪರಲೋಕದ ಸಂತೋಷವನ್ನು ಸ್ವಾಸ್ಥ್ಯವಾಗಿ ನಾವು ಹೊಂದಿಕೊಳ್ಳಬೇಕು. ಈ ಲೋಕದ ಕಾರ್ಯಗಳಲ್ಲಿ ಸಿಗುವಂತಹ ಸಂತೋಷ ನಮ್ಮ ದಿನಗಳನ್ನು ಹೆಚ್ಚಿಸುವುದಕ್ಕಾಗಲಿ, ನಮ್ಮನ್ನು ಸ್ಥಿತಿವಂತರನ್ನಾಗಿ ಮಾಡುವುದಕ್ಕಾಗಲಿ, ಅಥವಾ ನಮ್ಮನ್ನು ಸಂತೋಷದಲ್ಲಿ ಇಡುವುದಕ್ಕಾಗಲಿ ಸಾಧ್ಯ ಇಲ್ಲ. ಆದ ಕಾರಣ ಈ ದಿವಸ ಈ ವಾಕ್ಯಗಳನ್ನು ಕೇಳಿಸಿಕೊಳ್ಳುತ್ತಿರುವಂತೆ ನಾವು ನಿರ್ಧಾರ ಮಾಡಬೇಕು. ಈ ಲೋಕ ಕೊಡುವ ಸಂತೋಷವನ್ನಲ್ಲ, ದೇವರು ಕೊಡುವಂತಹ ಸಂತೋಷವನ್ನು ನಾನು ಆರಿಸಿಕೊಳ್ಳುತ್ತೇನೆ ಎಂಬುದಾಗಿ. ಕರ್ತನು ನಮ್ಮೆಲ್ಲರ ಬದುಕನ್ನು ತನ್ನ ಸಂತೋಷದಿಂದ ತುಂಬಲಿ. ದೇವರು ತಾನೇ ಈ ವಾಕ್ಯಗಳನ್ನು ಆಶೀರ್ವದಿಸಲಿ. ನಮ್ಮ ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥಿಸೋಣ. ಬಹಳವಾಗಿ ಪ್ರೀತಿ ಮಾಡುವಂತಹ ಪ್ರೀತಿ ಸ್ವರೂಪನಾಗಿರುವ ನಮ್ಮ ತಂದೆಯಾದ ದೇವರೇ, ನಿನ್ನ ಘನವಾದ ನಾಮಕ್ಕೆ ಸ್ತೋತ್ರ. ಈ ಲೋಕದೊಳಗೆ ಬದುಕಿರುವಷ್ಟು ಕಾಲ ಲೋಕವು ಕೊಡುವಂತಹ ಸಂತೋಷವನ್ನಲ್ಲ, ನಿನ್ನ ಮೂಲಕವಾಗಿ ದೊರಕುವಂತಹ ಸಂತೋಷವನ್ನು ಅನುಭವಿಸುವುದಕ್ಕಾಗುವಂತೆ ನೀವು ನಮಗೆ ಸಹಾಯ ಮಾಡು ದೇವರೇ. ನಮ್ಮ ಬದುಕು ದುಃಖದಿಂದಲೂ ಕಣ್ಣೀರಿನಿಂದಲೂ ದೇವರೇ ವೇದನೆಯಿಂದಲೂ ತುಂಬಿರುವಾಗ ದೇವರೇ, ನಿನ್ನೊಳಗಿನ ಸಂತೋಷವನ್ನು ಅನುಭವಿಸುವಂತಹ ದಯೆ, ಆಶೀರ್ವಾದ ನೀವು ನಮಗೆ ಕೊಡು ಸ್ವಾಮಿ. ನಿನ್ನೊಂದಿಗೆ ಸರಿಯಾದಂತಹ ಸಂಬಂಧವನ್ನು ಇಟ್ಟುಕೊಳ್ಳುವುದರ ಮೂಲಕ, ನಿನ್ನ ಮೇಲಣ ಒಂದು ನಂಬಿಕೆಯ ಮೂಲಕ ದೇವರೇ, ಅಷ್ಟು ಮಾತ್ರವಲ್ಲ ಸ್ವಾಮಿ, ಒಂದು ಪರಿಶುದ್ಧವಾದ ಜೀವನವನ್ನು ನಡೆಸುವುದರ ಮೂಲಕ ದೇವರೇ ಅಪ್ಪ, ಸತ್ಕಾರಗಳನ್ನು ಮಾಡುವುದರ ಮೂಲಕ ನಿನ್ನ ಸಂತೋಷವನ್ನು ಬಾಧ್ಯವಾಗಿ ಹೊಂದಲಿಕ್ಕೆ ನಮಗೆ ಸಹಾಯ ಮಾಡು. ಈ ವಿಡಿಯೋವನ್ನು ವೀಕ್ಷಣೆ ಮಾಡುವಂತಹ ಪ್ರತಿಯೊಬ್ಬರ ಮೇಲೆ ಆತ್ಮನ ಮಳೆಯನ್ನು ಸುರಿಸು. ಯಾರಾದರೂ ದೇವರೇ ಬಲಹೀನರಾಗಿದ್ದರೆ, ಕಷ್ಟಗಳಲ್ಲಿ, ದುಃಖಗಳಲ್ಲಿ, ಸಮಸ್ಯೆಗಳಲ್ಲಿ, ವ್ಯಾಧಿಗಳಲ್ಲಿದ್ದರೆ ಈ ಕ್ಷಣವೇ ಅವರಿಗೆ ಬಿಡುಗಡೆ ಕೊಡು ಸ್ವಾಮಿ. ಸಕಲ ವಿಧವಾದ ದೈವಾಶೀರ್ವಾದಗಳಿಂದ ಪ್ರತಿಯೊಬ್ಬರನ್ನು ತುಂಬಿಸು, ನಡೆಸು, ನಿನ್ನ ಕಾರ್ಯ ಮಾಡು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಮಾಡಿ ಹೊಂದಿಕೊಂಡಿದ್ದೇವೆ ನಮ್ಮ ತಂದೆಯೇ. ಆಮೇನ್, ಆಮೇನ್. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಆಶೀರ್ವದಿಸಲಿ.